ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇದೊಂದು ಪುಟ್ಟ ಸಮಾರಂಭ. ನನ್ನ ಮಟ್ಟಿಗೆ ಒಂದು ವಿಶೇಷ ಸಮಾರಂಭ ಅಂತ ಅನ್ನಿಸ್ತಾ ಇದೆ. ಏಕೆಂದರೆ ಮಧುಕರ ಮತ್ತು ಚಿತ್ರ ಅವರ ವೈವಾಹಿಕ ಜೀವನದ 25ನೇ ವರ್ಷ ಪೂರ್ತಿಯಾದಂಥ ಸಂದರ್ಭ. ಅದಕ್ಕೆ ರಜತ ಮಹೋತ್ಸವ ಅಂತ ಕರೀತಾರೆ ಅಂತ ಅನ್ನಿಸ್ತದೆ. ಇದನ್ನು ಬಹುಶಃ ನನಗೆ ಇಲ್ಲಿವರೆಗೆ ಇಂಥ ಒಂದು ಸಮಾರಂಭವನ್ನು ನೋಡಿದ್ದು ಕೇಳಿದ್ದು ಇಲ್ಲ. ಹಾಗಾಗಿ ನನಗೆ ವಿಶೇಷ ಅಂತ ಅನ್ನಿಸ್ತಾ ಇದೆ. ಈಗ ಕೆಲವು ವರ್ಷದ ಹಿಂದೆ ನಾವು ಇಂಥದ್ದೇ ನಮ್ಮ ಮನೆಯಲ್ಲಿ ಇಂಥದ್ದೇ ಒಂದು ಸಣ್ಣ ಕಾರ್ಯಕ್ರಮವನ್ನು ನಡೆಸಿದ್ವಿ. ಅದು ನಮ್ಮ ವೈವಾಹಿಕ ಜೀವನದ 50ನೇ ಸುವರ್ಣ ಮಹೋತ್ಸವ ಅಂತ ಆಚರಿಸಿದ್ವಿ. ಸುತ್ತಮುತ್ತಲಾದ ಕಾಲದಲ್ಲಿ ಅದು ಲಾಕ್ಡೌನ್ ಕಾಲದಲ್ಲಿ ಸ್ವಲ್ಪ ಎಮರ್ಜೆನ್ಸಿ ಇದ್ದವಾಗ ಅದನ್ನು ಲೆಕ್ಕಿಸದೆ ನಾವು ಆ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಬಹುಶಃ ಮಧುಕರ್ರವರಿಗೂ ಕೂಡ ಅದೊಂದು ಪ್ರೇರಣೆ ಆಗಿರಬೇಕು ಅಂತ ನನಗೆ ಅನ್ನಿಸ್ತದೆ. ಇಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಒಂದು 25 ವರ್ಷದ ಸಿಹಿ ಕೈಗಳನ್ನು ಮೆಲುಕು ಹಾಕುವಂಥ ಒಂದು ಸುಸಂದರ್ಭ ಇದು. ಮತ್ತು ನಮ್ಮಲ್ಲಿ ಹೇಳ್ತಾರೆ, ಸಂತೋಷವನ್ನು ನಾವು ಅಷ್ಟೇ ಸವಿಯುವುದಲ್ಲ, ಇತರಿಗೂ ಹಂಚಿದಾಗ ಅದು ಹೆಚ್ಚು ಅರ್ಥಪೂರ್ಣವಾಗ್ತಿದೆ ಅಂಥೇಳಿ. ಹಾಗೆ ಮಧುಕರವರು ಕೂಡ ತಮ್ಮ ಒಂದು ಸಂತೋಷವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ತಮ್ಮನ್ನೆಲ್ಲ ಆಮಂತ್ರಿಸಿದ್ದಾರೆ. ಇದೊಂದು ಸಂತೋಷ ಕೂಟ ಅಂತ ಹೇಳಿದ್ದು ತಪ್ಪಾಗಲಿಕ್ಕಿಲ್ಲ. ಮತ್ತು ಇವತ್ತು ಇದರ ಪ್ರಯುಕ್ತವಾಗಿ ಇದರ ಕಾರ್ಯಕ್ರಮದ ನಂತರ ಒಂದು ಸತ್ಕಾರ ಕೂಟವನ್ನು ಏರ್ಪಡಿಸಿದ್ದಾರೆ. ಡಿನ್ನರ್ ಪಾರ್ಟಿ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ ಅದಕ್ಕೆ. ಅದನ್ನೇ ಏರ್ಪಡಿಸಿದ್ದಾರೆ. ಯಾಕಂದರೆ ನಾವೆಲ್ಲ ಸಣ್ಣ ಮನೆ ಕುಟುಂಬಕ್ಕೆ ಸೇರಿದವರು. ಇಲ್ಲಿ ವಸುಧಾ ಅವರಿಗೆ ಮತ್ತು ಶ್ರೀಲಕ್ಷ್ಮಿಯವರಿಗೆಲ್ಲ ಸಣ್ಣ ಮನೆ ಕುಟುಂಬದ ಪರಿಚಯ ಇದೆ. ಸಂಪ್ರದಾಯದ ಒಂದು ಮಾಹಿತಿ ಅವರಿಗೂ ಇದೆ. ಯಾಕಂದ್ರೆ ನಮ್ಮ ಮನೆತನ ಸಂಪ್ರದಾಯಕ್ಕೆ ಹೆಸರಾದ, ಸತ್ಕಾರಕ್ಕೆ ಹೆಸರಾದದ್ದು. ಹವ್ಯಕ ಸಂಸ್ಕೃತಿಯ ಜೀವಾಳವೇ ಸತ್ಕಾರ. ನಮ್ಮ ತಂದೆಯವರು ಯಾವಾಗಲೂ ಅತಿಥಿಗಳನ್ನು ಕರ್ಕೊಂಡ್ಬಂದು ಸತ್ಕಾರ ಮಾಡಿ ಕಳಿಸ್ತಿದ್ದರು. ಇವತ್ತು ಕೂಡ ಆ ಕುಟುಂಬದ ಕುಡಿಯಾಗಿರ್ತಕ್ಕಂಥ ಮಧುಕರು ಕೂಡ ಒಂದು ಸತ್ಕಾರ ಸಮಾರೋಹವನ್ನು ಏರ್ಪಡಿಸಿ ಆ ಒಂದು ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇನೆ ಹೇಳೋದು ನಮಗೆ ತುಂಬ ಹೆಮ್ಮೆಯ ವಿಷಯ. 25 ವರ್ಷ ಅವರ ದಾಂಪತ್ಯವನ್ನು ಸುಖ ಸಂತೋಷದಲ್ಲಿ, ಸುಖ ದುಃಖಗಳ ಸಮ್ಮಿಶ್ರಣದಲ್ಲಿ ಇಬ್ಬರೂ ಸಹಭಾಗಿಯಾಗಿ ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ. ಅದು ನಮಗೆ ಹೆಚ್ಚಿನ ಒಂದು ಸಂತೋಷವನ್ನು ನೀಡ್ತಾ ಇದೆ. ಆ ದಾಂಪತ್ಯದ ಫಲವಾಗಿ ಇಬ್ಬರು ವರಪುತ್ರರನ್ನು ಅವರು ನೀಡಿದ್ದಾರೆ. ಅವರ ಮಕ್ಕಳು, ಒಬ್ಬಳು ಸುನೇತ್ರ ಇವತ್ತಿನ ಕಾರ್ಯಕ್ರಮ ನಿರ್ವಹಣೆ ಮಾಡಲಿಕ್ಕಾಗಿ ದಾವಣಗೆರೆಯಿಂದ ಅವಳು ಇಲ್ಲಿಗೆ ಬಾಗಲಕೋಟೆಯಿಂದ ಇಲ್ಲಿಗೆ ಆಗಮಿಸಿದ್ದಾಳೆ. ಇನ್ನೊಬ್ಬ ಶ್ರೀಧರ, ಅವನು 2nd PUC ಓದ್ತಾ ಇದ್ದಾನೆ. ಅವರು ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಬೇಕು, ಹೆಚ್ಚಿನ ಸ್ಥಾನಮಾನವನ್ನು ಹೊಂದಿ ಸಮಾಜದಲ್ಲಿ ಒಂದು ಗಣ್ಯ ವ್ಯಕ್ತಿಗಳಾಗಿ ಗುರುತಿಸಿಕೊಳ್ಬೇಕು, ಸಮಾಜಕ್ಕೆ ಒಳ್ಳೆಯ ಕೊಡುಗೆ ಯಾವುದರಿಂದ ನೀಡುವಂತೆ ಆಗಬೇಕು ಅಂಥೇಳಿ ನಾನು ತಮ್ಮೆಲ್ಲರ ಪರವಾಗಿ ಈ ಒಂದು ಸಂದರ್ಭದಲ್ಲಿ ಬಯಸ್ತೇನೆ. ಆಮೇಲೆ ಮಧುಕರವರು ಇಲ್ಲಿವರೆಗೆ ಒಳ್ಳೆಯ ರೀತಿಯಲ್ಲಿ ತಮ್ಮ ಬದುಕನ್ನು ರೂಪಿಸಿಕೊಂಡು ಬಂದಿದ್ದಾರೆ. ಇನ್ನು ಮುಂದೆ ಕೂಡ ಹೆಚ್ಚು ಸಮಾಜಮುಖಿಯಾಗಿ ಪರೋಪಕಾರಿಗಳಾಗಿ ತಮ್ಮ ಸೇವೆಯನ್ನು ನೀಡುವಂತೆ ಆಗಲಿ, ಅವರಿಂದ ಇನ್ನೂ ಹೆಚ್ಚಿನ ಸೇವೆ ಜನಕ್ಕೆ ಸಿಗುವಂತೆ ಆಗಲಿ ಹೇಳೋದು ನಮ್ಮ ಅಭಿಲಾಷೆ. ಅವರು ತುಂಬ, ಇನ್ನೊಂದು ಹೇಳಬೇಕು ಅಂತಂದರೆ, ತುಂಬ ಧಾರ್ಮಿಕರು.
ಮನೆಯಲ್ಲೂ ಕೂಡ ಅವರು ಸಾಫ್ಟ್ವೇರ್ ಉದ್ಯೋಗಿಗಳಾಗಿದ್ದರೂ ಕೂಡ ಮನೆಯಲ್ಲಿ ಹಬ್ಬ ಹರಿದುಗಳನ್ನು ಭಾಳ ನಿಷ್ಠೆಯಿಂದ ಮಾಡ್ಕೊಂಡು ಬರ್ತಾ ಇರ್ತಾರೆ. ಪ್ರತಿ ವರ್ಷ ಚೌತಿ ಹಬ್ಬಕ್ಕೆ ನಮ್ಮನ್ನು ಅಲ್ಲಿಂದ ಕರೆದು ಇಲ್ಲೇ ಮಾಡುವ ಅಂತೇಳಿ ನಮ್ಮನ್ನು ಕರೆಸ್ಕೊಳ್ತಾ ಇದ್ದಾರೆ. ಪ್ರತಿ ವರ್ಷ ಬರ್ತಿದ್ದಾರೆ. ಈ ಒಂದು ಸಂಪ್ರದಾಯವನ್ನು ಅವರು ನಡ್ಕೊಂಡು ಬರ್ತಾ ಇದ್ದದ್ದು ಭಾಳ ಸಂತಸದ ಸಂಗತಿ. ಇಂದು ಇದು ಕಾರ್ಯಕ್ರಮ ಪುಟ್ಟದಾಗಿದ್ದರೂ ಕೂಡ ನಮ್ಮ ಆಮಂತ್ರಣದ ಮೇರೆಗೆ ನೀವೆಲ್ಲ ಬಂದಿದ್ದೀರಿ. ನಿಮ್ಮ ಆಗಮನದಿಂದ ಈ ಕಾರ್ಯಕ್ರಮದ ಮೌಲ್ಯ ವರ್ಧನೆ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಿ ಮಧುಕರ ಕುಟುಂಬಕ್ಕೆ ಉತ್ತರೋತ್ತರ ಅಭಿವೃದ್ಧಿಯಾಗಲಿ, ಅವರು ಇನ್ನೂ ಹೆಚ್ಚು ಶ್ರೇಯಸ್ಸು ಭಗವಂತ ಕರುಣಿಸಲಿ ಅಂತ ಹೇಳ್ತಾ ಕೊನೆಯದಾಗಿ ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಮಾಪರಾತ್. ಓಂ ಶಾಂತಿ.